ಎಲ್ಲರಿಗೂ ನಮಸ್ಕಾರಗಳು. 6th ಸೈನ್ಸ್ FA4 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್. FA4 ಕಿರು ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಉತ್ತರ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ತರಗತಿ 6ನೇ ವಿಷಯ ವಿಜ್ಞಾನ, ಅಂಕಗಳು 20, ಸಮಯ 45 ಮಿನಿಟ್. ಫಸ್ಟ್ ಕ್ವೆಶ್ಚನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಸರಿಯಾದ ಆಯ್ಕೆಯನ್ನು ಆರಿಸಿ ಅದರ ಕ್ರಮಾನುಸಾರದೊಡನೆ ಬರೆಯಿರಿ. 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ, ಒಟ್ಟು 3 ಅಂಕಗಳು. 1ನೇ ಕ್ವೆಶ್ಚನ್. ಸಮಾಂತರ ನಾಳ ವಿನ್ಯಾಸ ಹೊಂದಿರುವ ಎಲೆಗಳು ಸಾಮಾನ್ಯವಾಗಿ ಈ ಕೆಳಗಿನ ಯಾವ ಬೇರಿನ ವ್ಯವಸ್ಥೆಯನ್ನು ಹೊಂದಿರುತ್ತವೆ? ತಾಯಿ ಬೇರು, ತಂತು ಬೇರು, ಎರಡೂ ಹೌದು, ಯಾವುದೂ ಅಲ್ಲ. 2ನೇ ಕ್ವೆಶ್ಚನ್. ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು? ಮಂಗಳ, ಶನಿ, ಗುರು ಮತ್ತು ಭೂಮಿ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾನುಸಾರದೊಡನೆ ಬರೆಯುವಂತದ್ದು. 3ನೇದು. ಜಲಚಕ್ರದಲ್ಲಿ ನೀರು ಆವಿಯಾಗಿ ಮೇಲೆ ಹೋಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಸಾಂದ್ರೀಕರಣ, ಆವಿಕರಣ, ಸಂಗ್ರಹಣೆ, ಮಳೆ ಬೀಳುವಿಕೆ. ಸೆಕೆಂಡ್ ಕ್ವೆಶ್ಚನ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ರೆ ಇಲ್ಲಿ ಕೂಡ 3 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 4th ಒನ್. ಸೌರವ್ಯೂಹದ ಕೇಂದ್ರದಲ್ಲಿರುವ ಖಗೋಳ ಕಾಯ ಯಾವುದು? 5th ಒನ್. ಪರಿಸರ ಸ್ನೇಹಿ ಇಂಧನಕ್ಕೆ ಒಂದು ಉದಾಹರಣೆಯನ್ನು ನೀಡಿ. 6th ಒನ್. ಕಪ್ಪೆಯ ಜೀವನ ಚಕ್ರದ ಮೊದಲ ಹಂತ ಯಾವುದು? 3rd ಕ್ವೆಶ್ಚನ್. ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. 2 4 ಮಾರ್ಕ್ಸ್ಗಳು, ಅಂದ್ರೆ ಪ್ರತಿಯೊಂದಕ್ಕೂ 2. 7th ಒನ್. ತಾಯಿ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. 8ನೇದು. ನಕ್ಷತ್ರ ಪುಂಜ ಎಂದರೇನು? ಯಾವುದಾದ್ರೂ 2 ನಕ್ಷತ್ರ ಪುಂಜಗಳನ್ನ ಹೆಸರಿಸಿ. 4th ಕ್ವೆಶ್ಚನ್. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ, ಅಂದ್ರೆ 2 3 6 ಅಂಕಗಳು, ಅಂದ್ರೆ 3 ಅಂಕದ 2 ಪ್ರಶ್ನೆಗಳು. 9th ಒನ್. ಜಲಚಕ್ರದಲ್ಲಿನ ಪ್ರಮುಖ ಹಂತಗಳನ್ನು ಕ್ರಮವಾಗಿ ವಿವರಿಸಿ. 10th ಒನ್. ಸೂರ್ಯನಿಗೆ ಹತ್ತಿರವಿರುವ ಮೊದಲ 4 ಗ್ರಹಗಳನ್ನು ಅವುಗಳ ಗಾತ್ರದ ಏರಿಕೆ ಕ್ರಮದಲ್ಲಿ ಅಲ್ಲದೆ ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಕ್ರಮವಾಗಿ ಹೆಸರಿಸಿ. 5th ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್, 4 ಮಾರ್ಕ್ಸ್ ಕ್ವೆಶ್ಚನ್. ಸಸ್ಯದ ಜೀವಚಕ್ರದ ವಿವಿಧ ಹಂತಗಳನ್ನು ಚಿತ್ರದ ಸಹಾಯದಿಂದ ವಿವರಿಸಿ ಅಂತಿದೆ. ಈಗ ಆ ಒಂದು ಪ್ರಶ್ನೆ ಪತ್ರಿಕೆಗೆ ನಾವು ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಬಹು ಆಯ್ಕೆ ಪ್ರಶ್ನೆಗೆ 1ನೇದು ಬೀದು, ತಂತು ಬೇರು ಅನ್ನುವಂತ ಉತ್ತರ. 2ನೇದು ಸಿ, ಗುರು ಅನ್ನುವಂತ ಗ್ರಹ ಅತ್ಯಂತ ದೊಡ್ಡದು. 3ನೇದು ಬಿ, ಆವಿಕರಣ. ಇಲ್ಲಿ ಅದರ ಡೆಫಿನಿಷನ್ಸ್ ಗಳನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ಆವಿಕರಣ. ಇನ್ನು ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಬರ್ತಕ್ಕಂಥ ಸೂರ್ಯ ಸೌರವ್ಯೂಹದ ಕೇಂದ್ರದಲ್ಲಿದ್ದಾನೆ. 5ನೇ CNG ಅಥವಾ LPG. 3ನೇದು ಮೊಟ್ಟೆ, ಕಪ್ಪೆ ಜೀವನ ಚಕ್ರದ ಆರಂಭಿಕ ಹಂತವಾಗಿದೆ. ಇನ್ನು 2 ಅಂಕದ ಪ್ರಶ್ನೆಗಳು. ಮೇಲ್ಗಡೆ ಪ್ರಶ್ನೆ ಇಲ್ಲಿ ಉತ್ತರ. ತಾಯಿ ಬೇರು ಒಂದು ಮುಖ್ಯ ಬೇರು ಇದ್ದು ಅದಕ್ಕೆ ಸಣ್ಣ ಬೇರುಗಳು ಅಂಟಿಕೊಂಡಿರ್ತವೆ. ತಂತು ಬೇರು ಕಾಂಡದ ತಳಭಾಗದಿಂದ ಗುಂಪಾಗಿ ನಾರಿನಂತೆ ಬೇರುಗಳು ಹೊರಟಿರುತ್ತವೆ. 8th ಕ್ವೆಶ್ಚನ್ ಆನ್ಸರ್. ಆಕಾಶದಲ್ಲಿ ಒಂದು ನಿರ್ದಿಷ್ಟ ಆಕಾರದಲ್ಲಿ ಕಂಡುಬರುವ ನಕ್ಷತ್ರಗಳ ಗುಂಪನ್ನು ನಕ್ಷತ್ರ ಪುಂಜ ಎನ್ನುತ್ತಾರೆ. ಉದಾಹರಣೆಗೆ ಸಪ್ತರ್ಷಿ ಮಂಡಲ, ಲಘು ಸಪ್ತರ್ಷಿ ಮಂಡಲ ಅಥವಾ ಓರಿಯನ್. ಇನ್ನು 3 ಅಂಕದ ಪ್ರಶ್ನೆಗೆ ಉತ್ತರ. ಜಲಚಕ್ರದ ಹಂತಗಳು: ಆವಿಕರಣ, ಸಾಂದ್ರೀಕರಣ, ಮಳೆ ಬೀಳುವಿಕೆ. ಆವಿಕರಣ ಸಾಗರ ನದಿಗಳ ನೀರು ಆವಿಯಾಗುವುದು. ಸಾಂದ್ರೀಕರಣ ಆವಿಯಾದ ನೀರು ತಂಪಾಗಿ ಮೋಡವಾಗುವುದು. ಮಳೆ ಬೀಳುವಿಕೆ ಮೋಡಗಳಿಂದ ನೀರು ಭೂಮಿಗೆ ಮಳೆಯ ರೂಪದಲ್ಲಿ ಬೀಳುವುದು. ಇನ್ನು 10th ಕ್ವೆಶ್ಚನ್. ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಮೊದಲ 4 ಗ್ರಹಗಳು ಅಂದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ. ಇನ್ನು 4 ಅಂಕದ ಪ್ರಶ್ನೆ. 11ನೇ ಪ್ರಶ್ನೆಗೆ ಉತ್ತರ. ಸಸ್ಯದ ಜೀವನ ಚಕ್ರದ ಹಂತಗಳು: ಹಂತ 1 ಬೀಜ, ಮಣ್ಣಿನಲ್ಲಿ ಬಿತ್ತಿದ ಬೀಜ. ಹಂತ 2 ಮೊಳಕೆ, ಬೀಜ ಮೊಳಕೆ ಇಡುವುದು, ಬೇರು ಮತ್ತು ಚಿಗುರು ಬರುವುದು. ಹಂತ 3 ಎಲೆಗಳ ಮೂಡುವಿಕೆ, ಸಸ್ಯವು ಬೆಳೆದು ಎಲೆಗಳನ್ನು ಬಿಡುವುದು. ಹಂತ 4 ಹೂ ಮತ್ತು ಹಣ್ಣು, ಸಸ್ಯವು ಹೂ ಬಿಟ್ಟು ನಂತರ ಅದು ಬೀಜವಿರುವ ಹಣ್ಣಾಗಿ ಪರಿವರ್ತನೆ ಆಗೋದು. ಇದರ ಚಿತ್ರ ಇದೆ, ಚಿತ್ರವನ್ನು ತಾವು ನೋಡಿ ಹಾಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋದಲ್ಲಿ ನಾನು ಈ ಒಂದು 6ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ FA4 ಮತ್ತು ಅದರ ಉತ್ತರಗಳ ವಿಡಿಯೋವನ್ನು ಮಾಡಿದ್ದೇನೆ. ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಕೂಡ ಇರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಅದೇ ರೀತಿ ಸಪೋರ್ಟ್ ಮಾಡಿ ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.